ಆಗ್ರಹ ಮಾಡ್ತಾ ಇದ್ದಾರೆ ಸರ್, ಮರಳಿ ಬರಬೇಕು ಪಕ್ಷಕ್ಕೆ. ಟೈಮು ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತದೆ, ಕಾಲ ಕೂಡು ಬರ್ತದೆ. ಒಳ್ಳೆಯವರಿಗೆ ಎಲ್ಲ ಒಂದು ಕಡೆ ಅವ್ರು ಮಾತನಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಅದು ಕೂಡ ಅವ್ರಿಗೂ ಕ್ಷೇಮ, ನಮಗೂ ಕ್ಷೇಮ. ಸರ್, ಈಗ ಇಲ್ಲಿ ತಮಿಳುನಾಡಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಆಯಿತು, ರಾಜಕೀಯ ಕೌಂಟೌನ್ ಶುರುವಾಗಿದೆ ಸರ್. ರಾಜ್ಯಾಧ್ಯಕ್ಷ ಅಪ್ಪ ನಂಗೆ ಗೊತ್ತಿಲ್ಲ ಕಣ್ರು, ನಾನು ಯಾವುದಕ್ಕೂ ಕಾಂಪಿಟೇಟರ್ ಅಲ್ಲ, ಕಂಟೆಂಟ್ರು ಅಲ್ಲ. ನಾನು 74 ವರ್ಷ, ನಾನು ಇವತ್ತು ಕೂಡ ಲವಲವಿಕೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ತುಮಕೂರು ಜನರ ಋಣ ಇದೆ, ಅದನ್ನು ತೀರಿಸ್ತಾ ಇದ್ದೀನಿ. ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಕಾಯ ವಾಚ ಮಾನಸ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ 4-5 ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಗಳು ಕೊಟ್ಟಿದ್ದಾರೆ. ನಾರ್ತ್ ಈಸ್ಟರ್ನ್ ಸ್ಟೇಟನ್ನು ಸಾಕಷ್ಟು ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಆಗಿರುವಾಗ ನಾನು ಲವಲವಿಕೆಯಿಂದ ಕೆಲಸ ಮಾಡ್ತೀನಿ. 1 ಗಂಟೆನೂ ಕೂಡ ವೇಸ್ಟ್ ಆಗಿ ಕುಳಿತುಕೊಡೋನಲ್ಲ. ಭಾರತ ಸರ್ಕಾರ ಯಾವ ಕೆಲಸ ಮಾಡಬೇಕು ಏನು ಅನ್ನೋದು ನನಗೆ 8-9 ತಿಂಗಳಲ್ಲಿ 46 ವರ್ಷದ ಇಲ್ಲಿ ಅನುಭವ ಬೇರೆ, ಅಲ್ಲಿ 9 ತಿಂಗಳ ಅನುಭವ ಇದೆಯಲ್ಲ, ಈ ಅನುಭವವನ್ನು ನಾವು 45 ವರ್ಷದಲ್ಲ, ನಾಳೆನೂ ಕೂಡ ಕಾಂಗ್ರೆಸ್ನವರು ಸನ್ಮಾನ್ಯ ನರೇಂದ್ರ ಮೋದಿ ಸರ್ಕಾರದ ಆಡಳಿತದ ವೈಖರಿಯನ್ನು 10% ಅಳವಡಿಸ್ಕೊಂಡ್ರೆ ಇಂಥ ಅನೇಕ ಕೂಗುಗಳಿಗೆ ಅವರೇ ಆಟೋಮೆಟಿಕ್ಕಾಗಿ ಮಾಡ್ಬೋದು. ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ನಾನು ಇಷ್ಟೊಂದು ನಿರ್ಲಿಪ್ತರಾಗ್ತಾರೆ ಅಂತ ಗೊತ್ತಿಲ್ಲ. ಆದರೆ ಒಂದು ಕೊನೆಯಲ್ಲಿ ವಿನಂತಿ ಮಾಡ್ತೀನಿ, ನಿಮಗೇನು ನಿಮ್ಮ ಮನಸ್ಸಿನಲ್ಲಿದೆ, ಯಾವುದು ತಪ್ಪಾಗಿದೆ ಅಂತ ವರದಿ ಇದೆ, ಆ ತಪ್ಪಾಗಿರೋ ವರದಿನ ನಿಮ್ಮ ಚೇರ್ಗೋಸ್ಕರ ಉಳಿಸ್ಕೊಂಡಕ್ಕೆ ಹೋಗಿ ಜನರನ್ನು ಎಲ್ಲ ಒಂದು ಕಡೆ ನೆಮ್ಮದಿ ಹಾಳು ಮಾಡೋದಕ್ಕೆ ಇದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತದೆ. ಇದಕ್ಕೆ ಅವಕಾಶ ಕೊಡಬೇಡಿ. ನಾನು 74 ವರ್ಷ, ನಾನು ಇನ್ನೊಂದು 10-20 ವರ್ಷ ಬದುಕಿರಬೇಕು ಚೆನ್ನಾಗಿ ಅಂತ ಆಸೆ ಇದೆ. ನನ್ನ ಆಶಯ ಮಠಮಾನ್ಯಗಳು, ಬೇರೆ ಬೇರೆ ನನ್ನದೇ ಆದಂಥ ಕೆಲವಾರು ಕೆಲಸ ಕಾರ್ಯಗಳಿದೆ. ಪಕ್ಷ ನನಗೆ ಸಾಕಷ್ಟು ಕೊಟ್ಟಿದೆ, ಆ ಕೆಲಸ ನಾನು ಮಾಡ್ತಾಯಿದ್ದೀನಿ. ಕೆಲವು ಜನ ಆಗ್ರಹ ಮಾಡ್ತಾ ಇದ್ದಾರೆ ಸರ್, ಮರಳಿ ಬರಬೇಕು ಪಕ್ಷಕ್ಕೆ. ಟೈಮು ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತದೆ, ಕಾಲ ಕೂಡು ಬರ್ತದೆ. ಒಳ್ಳೆಯವರಿಗೆ ಎಲ್ಲ ಒಂದು ಕಡೆ ಅವ್ರು ಮಾತನಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಅದು ಕೂಡ ಅವ್ರಿಗೂ ಕ್ಷೇಮ, ನಮಗೂ ಕ್ಷೇಮ. ಸರ್, ಈಗ ಇಲ್ಲಿ ತಮಿಳುನಾಡಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಆಯಿತು, ರಾಜಕೀಯ ಕೌಂಟೌನ್ ಶುರುವಾಗಿದೆ ಸರ್. ರಾಜ್ಯಾಧ್ಯಕ್ಷ ಅಪ್ಪ ನಂಗೆ ಗೊತ್ತಿಲ್ಲ ಕಣ್ರು, ನಾನು ಯಾವುದಕ್ಕೂ ಕಾಂಪಿಟೇಟರ್ ಅಲ್ಲ, ಕಂಟೆಂಟ್ರು ಅಲ್ಲ. ನಾನು 74 ವರ್ಷ, ನಾನು ಇವತ್ತು ಕೂಡ ಲವಲವಿಕೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ತುಮಕೂರು ಜನರ ಋಣ ಇದೆ, ಅದನ್ನು ತೀರಿಸ್ತಾ ಇದ್ದೀನಿ. ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಕಾಯ ವಾಚ ಮಾನಸ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ 4-5 ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಗಳು ಕೊಟ್ಟಿದ್ದಾರೆ. ನಾರ್ತ್ ಈಸ್ಟರ್ನ್ ಸ್ಟೇಟನ್ನು ಸಾಕಷ್ಟು ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಆಗಿರುವಾಗ ನಾನು ಲವಲವಿಕೆಯಿಂದ ಕೆಲಸ ಮಾಡ್ತೀನಿ. 1 ಗಂಟೆನೂ ಕೂಡ ವೇಸ್ಟ್ ಆಗಿ ಕುಳಿತುಕೊಡೋನಲ್ಲ. ಭಾರತ ಸರ್ಕಾರ ಯಾವ ಕೆಲಸ ಮಾಡಬೇಕು ಏನು ಅನ್ನೋದು ನನಗೆ 8-9 ತಿಂಗಳಲ್ಲಿ 46 ವರ್ಷದ ಇಲ್ಲಿ ಅನುಭವ ಬೇರೆ, ಅಲ್ಲಿ 9 ತಿಂಗಳ ಅನುಭವ ಇದೆಯಲ್ಲ, ಈ ಅನುಭವವನ್ನು ನಾವು 45 ವರ್ಷದಲ್ಲ, ನಾಳೆನೂ ಕೂಡ ಕಾಂಗ್ರೆಸ್ನವರು ಸನ್ಮಾನ್ಯ ನರೇಂದ್ರ ಮೋದಿ ಸರ್ಕಾರದ ಆಡಳಿತದ ವೈಖರಿಯನ್ನು 10% ಅಳವಡಿಸ್ಕೊಂಡ್ರೆ ಇಂಥ ಅನೇಕ ಕೂಗುಗಳಿಗೆ ಅವರೇ ಆಟೋಮೆಟಿಕ್ಕಾಗಿ ಮಾಡ್ಬೋದು. ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ನಾನು ಇಷ್ಟೊಂದು ನಿರ್ಲಿಪ್ತರಾಗ್ತಾರೆ ಅಂತ ಗೊತ್ತಿಲ್ಲ. ಆದರೆ ಒಂದು ಕೊನೆಯಲ್ಲಿ ವಿನಂತಿ ಮಾಡ್ತೀನಿ, ನಿಮಗೇನು ನಿಮ್ಮ ಮನಸ್ಸಿನಲ್ಲಿದೆ, ಯಾವುದು ತಪ್ಪಾಗಿದೆ ಅಂತ ವರದಿ ಇದೆ, ಆ ತಪ್ಪಾಗಿರೋ ವರದಿನ ನಿಮ್ಮ ಚೇರ್ಗೋಸ್ಕರ ಉಳಿಸ್ಕೊಂಡಕ್ಕೆ ಹೋಗಿ ಜನರನ್ನು ಎಲ್ಲ ಒಂದು ಕಡೆ ನೆಮ್ಮದಿ ಹಾಳು ಮಾಡೋದಕ್ಕೆ ಇದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತದೆ. ಇದಕ್ಕೆ ಅವಕಾಶ ಕೊಡಬೇಡಿ. ನಾನು 74 ವರ್ಷ, ನಾನು ಇನ್ನೊಂದು 10-20 ವರ್ಷ ಬದುಕಿರಬೇಕು ಚೆನ್ನಾಗಿ ಅಂತ ಆಸೆ ಇದೆ. ನನ್ನ ಆಶಯ ಮಠಮಾನ್ಯಗಳು, ಬೇರೆ ಬೇರೆ ನನ್ನದೇ ಆದಂಥ ಕೆಲವಾರು ಕೆಲಸ ಕಾರ್ಯಗಳಿದೆ. ಪಕ್ಷ ನನಗೆ ಸಾಕಷ್ಟು ಕೊಟ್ಟಿದೆ, ಆ ಕೆಲಸ ನಾನು ಮಾಡ್ತಾಯಿದ್ದೀನಿ.